ಹರೇ ಶ್ರೀನಿವಾಸ. ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ವಿಡಿಯೋಗೆ ಹೋಗೋಣ. ಎಂಥ ದೊಡ್ಡ ದಿವಸ ಅಂದರೆ ಇವತ್ತು ಮಧ್ವನವಮಿ ದಿವಸ ಇವತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ. ಇಲ್ಲಿಗೆ ಬಂದು ಈರಕ್ಕಿ ಮಠ ರಾಮಕುಂಜ ಅಂತ, ಇದ್ರ ಬಗ್ಗೆ ನೋಡಿ, ನೀವು ನೀರು ನೋಡ್ತಾ ಇದ್ದೀರಾ. ಇದು ಯಾವ ತೀರ್ಥ, ಪರಮ ಪವಿತ್ರವಾದ ಯಾವ ತೀರ್ಥ, ಇದ್ರ ಮಹಿಮೆ ಏನು ಅಂತ ಸುದರ್ಶನಾಚಾರ್ಯ ಅವರು ಹೇಳ್ತಾರೆ. ಸಂಕ್ಷಿಪ್ತವಾಗಿ ಕೇಳೋಣ ಬನ್ನಿ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಧ್ವಾಚಾರ್ಯರು ದಿನಾಗಲೂ ಉಡುಪಿಯಲ್ಲಿ ಬೆಳಗ್ಗೆ ಪೂಜೆ ಮಾಡಿ ಮಧ್ಯಾಹ್ನ ಮಹಾಪೂಜೆಯನ್ನು ಮಧ್ಯವಾಟ ಮಠ ಅಂತ ಹೇಳ್ತಾರೆ. ಅಲ್ಲಿ ಪೂಜೆ ಮಾಡಿ ಮತ್ತೆ ಸಂಜೆ ಪೂಜೆಗೆ ಸುಬ್ರಹ್ಮಣ್ಯಕ್ಕೆ ಬರ್ತಾ ಇದ್ರು ಅಂತ ಒಂದು ನಮ್ಮಲ್ಲಿ ಕಥೆ ಚಾಲ್ತಿಯಲ್ಲಿದೆ. ಹಾಗೆ ಮಧ್ಯಾಹ್ನದಲ್ಲಿ ಅವ್ರು ಹೋಗಬೇಕಾದ್ರೆ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ತೀರಕ್ಕಿಗೆ. ಅವರು ಬರೋದನ್ನು ಆವಾಗವಾಗ ತಿಳಿಸಿದಾಗ ಇಲ್ಲಿನ ಒಬ್ಬ ರಾಜ, ಸ್ವಾಮಿ ಈ ಸಲ ನೀವು ಬರಬೇಡಿ, ಇಲ್ಲಿ ನೀರಿಲ್ಲ, ನೀರಿನ ವ್ಯವಸ್ಥೆ ಮಾಡೋದು ನಮಗೆ ಕಷ್ಟ ಅಂತ ಹೇಳಿದಾಗ ಶ್ರೀಮದಾಚಾರ್ಯರು ನಮ್ಮ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ತೇವೆ ಅಂತ ಹೇಳಿದರು. ಯಾಕೆಂದರೆ ಅವರು ಎಲ್ಲ ಪಂಚಭೂತಗಳ ಮೇಲೆಯೂ ಕೂಡ ಪ್ರಭುತ್ವ ಇರುವಂತಹ ಜೀವೋತ್ತಮರಾದ್ದರಿಂದಾಗಿ ಇಲ್ಲಿ ಬಂದಾಗ ಏನು ಒಂದು ಆಶ್ಚರ್ಯದ ಘಟನೆ ಆಯಿತು ಅನ್ನೋದನ್ನು ಮಧ್ವವಿಜಯದ ಕಡೆಯ ಸರ್ಗದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕಿಲ ಸರಿದಂತರಾಖ್ಯ ದೇಶೇ ಗ್ರೀಷ್ಮೇ ನಿರ್ಜಲಮಿಹ ಶುಶ್ರುವಾಂಸ್ತಟಾಕಂ ಕಾಲೇ ಪರಮಭಿಮರ್ಶಯನ್ ಘನೌಘಂ ತತ್ಪೂರ್ತ್ಯೈ ವಿಧಿತ ಕುತೂಹಲಂ ಜನಾನಾಂ. ಇಲ್ಲಿ ನೀರು ಇಲ್ಲ ಅಂತ ರಾಜ ಹೇಳಿದ ಹಾಗೆ ಇಲ್ಲಿ ಬಂದು ನೋಡಿದರೆ ನೀರಿಲ್ಲ. ಆವಾಗ ಆಚಾರ್ಯರಿಗೆ ಈ ಕೆರೆ ತುಂಬುವಷ್ಟು ಮಾತ್ರ ಇಲ್ಲಿ ಮಾತ್ರ ಮಳೆ ಬರುವ ಹಾಗೆ ಮಾಡಿದಂತಹ ಒಂದು ಘಟನೆ ಆಯಿತು ಅಂತ ಮಧ್ವವಿಜಯದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದ್ದರಿಂದ ಇದಕ್ಕೆ ಈರ ಅಂತಂದರೆ ಮುಖ್ಯ ಪ್ರಾಣ ದೇವರು ಅಂತ ಅರ್ಥ. ನಾವು ದೊಡ್ಡವರನ್ನ ತುಳು ಭಾಷೆಯಲ್ಲಿ ಈರು ಅಂತ ಕರೀತಾರೆ. ಈರು ಅಂತಂದರೆ ದೊಡ್ಡವರು, ಯಾಕೆಂದರೆ ಮುಖ್ಯ ಪ್ರಾಣ ದೇವರು ಅದರಲ್ಲಿ ವಿಶೇಷ ಸನ್ನಿಧಾನ ಇದೆ ಅಂತಹ ಈರ ಮುಖ್ಯ ಪ್ರಾಣ ದೇವರಿಂದಾಗಿ ಈ ಊರಿಗೆ ಬಂತು. ಕಮ್ ಅಂತಂದರೆ ಸಂಸ್ಕೃತದಲ್ಲಿ ನೀರು ಅಂತ ಅರ್ಥ. ಅದು ಎಷ್ಟು ಬಂತು ಅಂತಂದರೆ ಇವತ್ತು ಎಂದೂ ಬತ್ತದೇ ಇರುವಷ್ಟು ಹೆಚ್ಚು ಬಂತಾದ್ದರಿಂದ ತೃತೀಯೋ ಅತಿಶಯ ಇದನ್ನು ಈರಕ್ಕಿ ಅಂತ ಕರೆದಿದ್ದಾರೆ. ಅಂತಹ ಒಂದು ವಿಶಿಷ್ಟವಾದ ಕ್ಷೇತ್ರ. ಇಲ್ಲೇನೆ ಗೋಪಾಲಕೃಷ್ಣ ದೇವರು, ಪ್ರಾಣದೇವರು ಮತ್ತು ಗರುಡ ದೇವರಿದ್ದಾರೆ. ಅವರನ್ನು ವಾದಿರಾಜರು, ಭಾವಿ ಸಮೀರ ವಾದಿರಾಜ ಗುರುಗಳು ತಾವು ನೇರಂಕಿಯಿಂದಾಗಿ ತಂದು ಪ್ರತಿಷ್ಠೆಯನ್ನು ಮಾಡಿದ್ದಾರೆ. ಮತ್ತು ಇಲ್ಲಿನ ಇನ್ನೊಂದು ವಿಶೇಷ ಏನು ಅಂತಂದರೆ, ನಮ್ಮ ಗುರುಗಳಾದ ಪ್ರಾತಸ್ಮರಣೀಯ ಪರಮ ಪೂಜ್ಯ ಪೇಜಾವರ ಹಿರಿಯ ಸ್ವಾಮಿಗಳಿಗೆ ಪ್ರಾತಸ್ಮರಣೀಯ ವಿದ್ಯಾಮಾನ್ಯ ತೀರ್ಥರಿಂದಾಗಿ ಪಾಠದ ಪ್ರಾರಂಭ ಆದಂತಹ ಕ್ಷೇತ್ರ ಈ ಮುಖ್ಯ ಪ್ರಾಣದೇವರ ಗೋಪಾಲಕೃಷ್ಣ ದೇವರ ಗುಡಿಯಾಗಿದೆ. ಇಷ್ಟು ಈ ಕ್ಷೇತ್ರದ ವಿಶೇಷತೆ. ಕೇಳಿಸ್ಕೊಂಡ್ರಲ್ಲ ಈ ತೀರ್ಥ ಕ್ಷೇತ್ರದ ಮಹಿಮೆ. ನಿಮ್ಗೆಲ್ಲರಿಗೂ ಕೂಡ ಈ ದಂಡ ತೀರ್ಥದಿಂದ ನಿಮಗೆ ಪ್ರೋಕ್ಷಣೆ ಮಾಡ್ತೀವಿ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಆಚಾರ್ಯ ಜೋರು ನೀರನ್ನ ಎಲ್ಲರೂ ಕೈ ಮುಕ್ಕೊಂಡು ನಮಸ್ಕಾರ ಮಾಡಿ. ಎಲ್ಲರಿಗೂ ಬಿಟ್ಟ ನೋಡಿದ್ರೆ ಕೇಳಿಸ್ಕೊಂಡ್ರಲ್ಲ ಈ ಕ್ಷೇತ್ರದ ಮಹಿಮೆ. ಇವಾಗ ಮುಂದೆ ಯಾವ ಕ್ಷೇತ್ರ ಇದೆ ಅಂತ ನೋಡೋಣ ಬನ್ನಿ. ಕೃಷ್ಣ ಬಾರೋ ಕೃಷ್ಣ ಬಾರೋ, ಕೃಷ್ಣಯ್ಯ ನೀ ಬಾರೋ, ಕೃಷ್ಣಯ್ಯ ನೀ ಬಾರೋ. ಇದೇನು ಮುದ್ರೆ ಇದು? ಶ್ರೀಮದಾಚಾರ್ಯರು ಸುಬ್ರಹ್ಮಣ್ಯದಿಂದ ಉಡುಪಿಗೆ ಪಾದಯಾತ್ರೆ ಮಾಡ್ತಾ ಬರುವಾಗ ಇಲ್ಲಿ ಪಕ್ಕದಲ್ಲೇ ದಂಡತೀರ್ಥ ಕೆರೆಯನ್ನು ಇದು ಮಾಡಿದ್ದಾರೆ ಅಂತ ಆಗ ಹೇಳಿದೆ. ಆಯಾಸ್ಯನ್ ಕೆರದಂತರಾಕಿ ದೇಶೇ ಗ್ರೀಷ್ಮೆ ನಿರ್ಜಲ ತಟಾಕದ ಮಧ್ವವಿಜಯದ 16ನೇ ಸರ್ಗದಲ್ಲಿ ಬರ್ತದೆ. 32ನೇ ಶ್ಲೋಕ ಅದು. ಅದರಲ್ಲಿ ಇಲ್ಲಿ ಕೆರೆ ಮಾಡಿದ್ದಾರೆ. ಗ್ರೀಷ್ಮ ಋತುವಿನಲ್ಲಿ ನೀರೇ ಇರಲಿಲ್ಲ. ಜೈನರಸರು ಬಂದು ಹಾಗೆ ಹೇಳಿದ್ದಾರೆ, ಅದನ್ನು ಮಾಡಿದ್ರಲ್ಲ. ಮತ್ತು ಹಾಗೆ ಅಲ್ಲಿ ಕೆರೆ ನಿರ್ಮಾಣ ಮಾಡುವಾಗ ಅದೇ ರೀತಿ ಇಲ್ಲಿ ಕೂಡ ಕೇಶವದೇವರನ್ನು, ಲಕ್ಷ್ಮೀ ಕೇಶವದೇವರನ್ನು ಕೊಟ್ಟು ಅದೇ ರೀತಿ ಮುದ್ರೆಯನ್ನು ಕೂಡ ಕೊಟ್ಟು ವೈಷ್ಣವ ದೀಕ್ಷೆ ನೀಡಬೇಕು ಎಲ್ಲರಿಗೂ ಅಂತೇಳಿ ಇಲ್ಲಿ ಮುದ್ರೆಯನ್ನು ಕೊಟ್ಟಿದ್ದಾರೆ. ಈ ಮುದ್ರೆ 800 ವರ್ಷದಿಂದ ಇದರಲ್ಲೇ ಎಲ್ಲರಿಗೂ ಮುದ್ರೆ ಹಾಕ್ತಾರೆ. ಮಧ್ವಾಚಾರ್ಯರು ಸ್ವತಃ ಕೈಯಿಂದ ಇಟ್ಕೊಂಡಿದ್ದ ಮುದ್ರೆ ಅವರೇ ಕೊಟ್ಟದ್ದು. ಮಧ್ವಾಚಾರ್ಯರೇ ಕೊಟ್ಟದ್ದು. ಮತ್ತೆ ಆಮೇಲೆ ಇದು ಹಾಳಾಗ್ತಾ ಉಂಟು ಅಂತೇಳಿ ಪೇಜಾವರ ಸ್ವಾಮೀಜಿಯವರು ಅವರ ಪಂಚಮ ಪರ್ಯಾಯದಲ್ಲಿ ಸರ್ವಜ್ಞ ಪೀಠದಲ್ಲಿ ಎಲ್ಲ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಇದನ್ನು ಆಶೀರ್ವಾದ ಮಾಡಿ ನಮಗೆ ಕೊಟ್ಟಿದ್ದಾರೆ. ಸರಿ ಬೇಗ ಬನ್ನಿ.
ಅಧ್ಯಯನ ಆರಂಭ ಆಗಿದ್ದು ಇಲ್ಲೇ. ಅವರು 8 ಮಧ್ವರಾಯರ ನೆನೆದು ಶುದ್ಧರಾಗಿರೋ, ಕಾಮವಿಲ್ಲದೆ ಹರಿಯ ಪೂಜೆ ವೈಷ್ಣದೇವ ಮಾಡುವಾಗ, ಶ್ರೀಮತಿ ವೈಷ್ಣವೋತ್ತಮರ ಅತಿಸುವಾಗ, ಆ ಮಹಾಪಕ್ಷ ಪೂಜೆ ಆರೋಗಣೆ ಮಾಡುವಾಗ, ನೇಮತಿ ಗೌರವಾಂತಕ ಭೀಮಸೇನನದೆ ನೀರೋ, ನೇಮತಿ ಗೌರವಾಂತಕ ಭೀಮಸೇನನದೆ ನೀರೋ, ಮಧ್ವರಾಯರ ನೆನೆದು ಶುದ್ಧರಾಗಿರೋ, ಒದ್ದಿ ವೈಷ್ಣವ ಮತವ ಭವಾಬ್ದಿ ದಾಟಿರೋ, ಮಧ್ವರಾಯರ ನೆನೆದು ಶುದ್ಧರಾಗಿರೋ, ಕರಗಳನ್ನು ತೊಳೆದು ತೀರ್ಥ ತುಳಸಿ ದಳ ಬೀಳುವಾಗ, ಪರಿಪರಿಯ ಪುಷ್ಪ ವೀಳ್ಯ ಅರ್ಪಿಸುವಾಗ, ಸರ್ವರಂತರ್ಯಾಮಿ ನಮ್ಮ ಪರಮ ಗುರುವ ಭಾರತರತ್ಮಕ ಶ್ರೀ ಪುರಂದರ ವಿಠಲಗೆ ಸಮರ್ಪಣೆಯ ಮಾಡಿರೋ, ಶ್ರೀ ಪುರಂದರ ವಿಠಲಗೆ ಸಮರ್ಪಣೆಯ ಮಾಡಿರೋ, ಮಧ್ವರಾಯರ ನೆನೆದು ಶುದ್ಧರಾಗಿರೋ, ಬುದ್ಧಿ ವೈಷ್ಣವ ಮತವ ಭವಾಬ್ದಿ ದಾಟಿರೋ, ಮಧ್ವರಾಯರ ನೆನೆದು ಶುದ್ಧರಾಗಿರೋ, ಮಧ್ವರಾಯರ ನೆನೆದು ಶುದ್ಧರಾಗಿರೋ, ಮಧ್ವರಾಯರ ನೆನೆದು ಶುದ್ಧರಾಗಿರೋ. ಇವತ್ತು ಮಧ್ವನವಮಿ ಆದ್ರಿಂದ ಮೊನ್ನೆಯಿಂದ ರಥಸಪ್ತಮಿ, ಭೀಷ್ಮಾಷ್ಟಮಿ ಮತ್ತು ಮಧ್ವನವಮಿ ಅಂತ 3 ದಿನದ ನಿರಂತರ ವಿಶೇಷ ದಿನಗಳಲ್ಲಿ ನಾವು ಅದರಲ್ಲಿ ಈ ಮಧ್ವನವಮಿಯ ದಿವಸ ಇಂಥ ಕ್ಷೇತ್ರಗಳಲ್ಲಿ ಒಂದೆರಡನ್ನಾದರೂ ಸ್ಪರ್ಶಿಸಿ ಆಚಾರ್ಯರ ಪಾದಧೂಳಿ ಈ ಜಾಗದಲ್ಲಿ ಬಿದ್ದು, ಈ ಜನ್ಮದಲ್ಲಿ ನಮಗೆ ಇಷ್ಟು ವಿಶೇಷವಾದ ಅವಕಾಶ ಸಿಕ್ಕಿದೆ, ಈ ಶರೀರ ಸಿಕ್ಕಿದೆ, ಮಾತು ಸಿಕ್ಕಿದೆ, ಒಳ್ಳೆಯ ಯೋಚನೆ ಮಾಡುವ ಆಲೋಚನಾ ಶಕ್ತಿ ಸಿಕ್ಕಿದೆ. ಅದೆಲ್ಲದಕ್ಕೂ ಭಗವಂತನಿಗೆ ನಾವು ಕೃತಜ್ಞತೆ ಅರ್ಪಿಸಬೇಕು ಅಂತ ನಮಗೆ ಸರಿಯಾಗಿ ದಾರಿ ತೋರಿಸಿದವರು ಮಧ್ವಾಚಾರ್ಯರು. ಬಹಳ ಜನ ಬಹಳ ರೀತಿಯಲ್ಲಿ ಭಗವಂತನಿಗೆ ಗುಣವೇ ಇಲ್ಲ ಅಂತ, ಅಥವಾ ದೇವರೇ ಇಲ್ಲ ಅಂತ, ಅಥವಾ ಇಷ್ಟೇ ಗುಣ ಅಂತ, ಹೀಗೆ ಏನೇನೋ ಸಾವಿರಾರು ತರ, ಎಷ್ಟು ತಲೆಗಳಿವೆ ಅಷ್ಟು ತಲೆಗಳಲ್ಲಿ ಒಂದೊಂದು ತರದ ಚಿಂತನೆಗಳು ಬಂದಿದೆ. ಆದ್ರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ವೇದವ್ಯಾಸರ ಹೃದಯ ಏನು, ಶಾಸ್ತ್ರದ ಹೃದಯ ಏನು, ವೇದ ಏನು ಹೇಳುತ್ತೆ ಅನ್ನೋದನ್ನ ನೀವು ಕೂಡ ನಿಮ್ಮ ಅನುಭವಕ್ಕೆ ಆಲೋಚನೆಗೆ ತಂದುಕೊಂಡು ಈ ವಿಷಯವನ್ನು ಒಪ್ಪಿಕೊಳ್ಳಿ ಅಂತ ಹೇಳಿದ ಒಬ್ಬರೇ ಒಬ್ರು ಆಚಾರ್ಯರು ಅಂದ್ರೆ ಅದು ಮಧ್ವಾಚಾರ್ಯರು. ನಮಗೆ ಕೃಷ್ಣ ಇಡೀ ಒಂದು ದಿವಸ ಅಂದ್ರೆ ಚತುರ್ಮುಖನ ಒಂದು ದಿವಸದಲ್ಲಿ 1 ಸರ್ತಿ ಕೃಷ್ಣ ಅವತಾರ ಮಾಡ್ತಾನೆ. ಚತುರ್ಮುಖನ ಒಂದು ದಿವಸ ಅಂತಂದ್ರೆ 864 ಕೋಟಿ ವರ್ಷ. ಆ ಒಂದು ದಿವಸ ಅಂದ್ರೆ ನಮ್ಗೆ 5,000 ವರ್ಷದ ಹಿಂದೆ ಕೃಷ್ಣ ಸಿಕ್ಕಿದ್ದಾನೆ. ನಾವು ಅಷ್ಟು ಹತ್ತಿರದಲ್ಲಿದ್ದೇವೆ ಕೃಷ್ಣನ ಸನ್ನಿಧಾನಕ್ಕೆ. ವೇದವ್ಯಾಸರು ಈಗಲೂ ಕೂಡ ಇನ್ನೂ ಅವರು ಅವತಾರವನ್ನ ಮಾಡಿ ಬದರಿಯಲ್ಲಿ ಇರುವಂಥದ್ದು, ವೇದವ್ಯಾಸ ಅವತಾರ ಮತ್ತು ಕೃಷ್ಣಾವತಾರ ಇರುವ ಸಂದರ್ಭ. ಮತ್ತು ಈಗಲೂ ಮಧ್ವಾಚಾರ್ಯರು ವೇದವ್ಯಾಸರಲ್ಲಿ ಪಾಠ ಕೇಳಿಕೊಂಡು, ನಮಗೆಲ್ಲ ಪಾಠ ಮಾಡಿದ ಗುರುಗಳು ಪಾಠ ಕೇಳ್ತಾ ಇದ್ದಾರಂತೆ, ಅಲ್ಲಿ ವೇದವ್ಯಾಸರ ಪಾಠ ತಿಳ್ಕೊಳ್ತಾ ಇದ್ರೆ ನಾವು ಎಷ್ಟು ತಿಳ್ಕೊಳ್ಳಿಕ್ ಬಾಕಿ ಇದೆ. ಹಾಗಾಗಿ ನಮ್ಮ ಅರ್ಹತೆಗೆ ತಕ್ಕಂತೆ ಆ ಚಿಂತನೆಯನ್ನ ಹೇಗೆ ಮಾಡಿಕೊಳ್ಬೇಕು ಅಂತ ತೋರಿಸ್ಲಿಕ್ಕೋಸ್ಕರ ದೊಡ್ಡವರು ಏನ್ ಮಾಡ್ತಾರೋ ಅದನ್ನ ನಾವು ಮಾಡ್ಬೇಕಂತೆ. ಹಾಗಾಗಿ ಅವ್ರು ಮಾಡುವ ವಿಷಯ ಅಂತಂದ್ರೆ ಅವ್ರು ಚೆನ್ನಾಗಿ ಪಾಠ ಕೇಳ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ದಾಸರು ಆ ಇಡೀ ಸಾಹಿತ್ಯವನ್ನ, ಆಚಾರ್ಯರು ಏನೇನು ಸಂಗತಿಗಳನ್ನ ಸಂಗ್ರಹ ಮಾಡಿ ಕೊಟ್ಟರು ಅದನ್ನು ಸರಳವಾದ ಭಾಷೆಯಲ್ಲಿ ದಾಸರು ಹಾಕಿಕೊಟ್ರು. ಆ ಹಿನ್ನೆಲೆಯಲ್ಲಿ ಅಧ್ಯಯನಕ್ಕೋಸ್ಕರ ಹಾಕಿಕೊಟ್ಟ ಆಚಾರ್ಯರ ಪರಂಪರೆಯನ್ನ ನಾವು ನಿರಂತರ ಅಧ್ಯಯನ ಮಾಡುವುದಕ್ಕೆ ಈ ಶರೀರ ಸಿಕ್ಕಿದಾಗ ನಾಲಿಗೆಯಲ್ಲಿ 4 ನಾಮಗಳನ್ನ ಆಡ್ಲಿಕ್ಕೆ ಶಕ್ತಿ ಕೊಟ್ಟಿರುವಾಗ ಆ ನೆನಪಿನಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡಿಕೊಳ್ತಾ ಇವತ್ತು ಇಡೀ ದಿವಸ ಯಾರು ಯಾವುದಕ್ಕೂ ಕೋಪ ಮಾಡ್ಕೊಳ್ಳಲ್ಲ ಅಂತ ಒಂದು ಸಂಕಲ್ಪ ಮಾಡಬೇಕು. ಎಲ್ಲರೂ ಸಹಕಾರ ಕೊಡ, ಅದು ಇಡೀ ವರ್ಷಕ್ಕೆ ಅದು ಇವತ್ತೊಂದು ದಿವಸ ಮಾಡಿ ನೋಡಿ. ಆಮೇಲೆ ಅದು ಹೇಗೆ ಅದರ ಸಾರಸ್ಯ, ಎಷ್ಟು ನಮ್ಮ ಪರಸ್ಪರ ಒಬ್ಬರಿಗೊಬ್ಬರ ಒಂದು ಸಂಬಂಧ. ಯಾಕೆಂದ್ರೆ ನಾವು ಈಗ ಜಗಳಾಡ್ಬೋದು, ಆದ್ರೆ ಇರುವುದು ಮತ್ತೆ ನಾವು ಕೆಲವೇ ದಿವಸ. ಅಷ್ಟರಲ್ಲಿ ನಾವು ಜಗಳಾಡಿ ಹೋಗಿ ಹಾಳು ಮಾಡಿಕೊಳ್ಳುವುದರ ಬದಲು ಭಗವಂತನ ಸನ್ನಿಧಾನ ಪಾತ್ರರು ಏನೋ ಮನುಷ್ಯ ಅಂದಮೇಲೆ ದೋಷ ಸಂಪರ್ಕಗಳು ಇದ್ದೇ ಇರ್ತಾರೆ. ಅದೆಲ್ಲದಕ್ಕಿಂತ ಮಿಗಿಲಾಗಿ ನಮ್ಗೆ ಇಂಥ ಒಂದು ಒಳ್ಳೆಯ ಸಜ್ಜನ ಸಂಘ ಆಗಲಿ. ಯಾಕಂದ್ರೆ ಆಚಾರ್ಯರು ಕೊಟ್ಟ ನೀರು ಅದು ಇನ್ನು ಯಾವತ್ತು ಬತ್ತಲೇ ಇಲ್ಲ. ಆಮೇಲೆ ಆಚಾರ್ಯರು ಒಮ್ಮೆ ಕೊಟ್ಟು ಹೋದ ಮೇಲೆ ಬೇಸಿಗೆಯಲ್ಲೂ ಕೂಡ ಕಮ್ಮಿ ಆಗ್ಲೇ ಇಲ್ಲ, ಹಾಗೇ ಇಲ್ಲ ಅದು.
ಅಂದ್ರೆ ಅದು ಆಚಾರ್ಯರ ಸನ್ನಿಧಾನ ಹೌದು ಅನ್ನೋದನ್ನ ನಮಗೆ ತೋರಿಸ್ಲಿಕ್ಕೆ. ಈಗ ನೀರೇ ಇರ್ಲಿಲ್ಲ, ಆಮೇಲೆ ನೀರು ತುಂಬಿದ ಮತ್ತೆ ಮೇಲೆ ಇಲ್ಲ, ಇಷ್ಟು ವರ್ಷ 750 ವರ್ಷ ಆಯ್ತು. ಅಂದ್ರೆ 750 ವರ್ಷದ ಸನ್ನಿಧಾನ ಆಚಾರ್ಯರದ್ದು ಇನ್ನೂ ನಮ್ಮ ಜೊತೆಗಿದೆ ಅನ್ನೋದಕ್ಕೆ ಇಂಥದ್ದು ಅನೇಕ ಸಾಕ್ಷಿಗಳಿವೆ. ಆ ಸಾಕ್ಷಿಯ ಇದನ್ನು ಜೀರ್ಣೋದ್ಧಾರ ಮಾಡಿದ್ದು ವಿಶ್ವೇಶತೀರ್ಥ ಗುರುಗಳು ಪೇಜಾವರ ಮಠದ 5 ಪರ್ಯಾಯವನ್ನು ನಡೆಸಿ ಒಂದು ಆ ಕಾಲದ ನೆನಪನ್ನ, ವಾದಿರಾಜರ ನೆನಪನ್ನ, ವ್ಯಾಸರಾಜರ ನೆನಪನ್ನ ನಮಗೆ ಈ ಕಾಲದಲ್ಲಿ ಮಾಡಿಕೊಟ್ಟಂತಹ ಯತಿಗಳು. ಅವರು ಈ ಉಸಿರಾಡಿದ ಕಾಲದಲ್ಲಿ ನಾವು ಒಂದು 4 ಉಸಿರಾಡಿದೀವಿ ಅನ್ನೋದಕ್ಕೆ ನಮಗೊಂದು ಹೆಮ್ಮೆ ಇದೆ. ಆ ಹೆಮ್ಮೆಯಿಂದ ಅವರಿಗೆ ಇಂಥದ್ದೆಲ್ಲ ಕೆಲಸಗಳು ಅಂದ್ರೆ ಅವ್ರು ಯಾವತ್ತು ಯಾರಿಂದ ಪ್ರತಿಫಲಾಪೇಕ್ಷೆ